ಬಾಕಿ ಉಳಿಸಿಕೊಂಡಿದ್ದಂತ 4ರ ಪೈಕಿ 3 ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡ್ತು ನಿನ್ನೆ ರಾತ್ರಿ. ಚಾಮರಾಜನಗರಕ್ಕೆ ನಿರೀಕ್ಷೆಯಂತೆ ಸುನಿಲ್ ಬೋಸ್ಗೆ ಮಣಿಯನ್ನ ಹಾಕಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಇನ್ನ ಬಳ್ಳಾರಿಗೆ 4 ಬಾರಿ ಶಾಸಕರಾಗಿದ್ದಂತ ಸಂಡೂರು ಶಾಸಕರಾಗಿರುವಂತ ತುಕಾರಾಂ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಕೋಲಾರದಲ್ಲಿ ಸ್ವಲ್ಪ ಕಗ್ಗಂಟಾಗಿತ್ತು. ಬಿಕಾಸ್ ಚಿಕ್ಕಬಳ್ಳಾಪುರದಲ್ಲಿ ಶಿವಶಂಕರ್ ರೆಡ್ಡಿ ಹಾಗೆ ವೀರಪ್ಪ ಮೊಯ್ಲಿ ಅವರು ರಕ್ಷಾರಾಮಯ್ಯ ಈ ಮೂವರ ನಡುವೆ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇತ್ತು. ಫೈನಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಟಿಕೆಟ್ ಹಂಚಿಕೆ ಮಾತ್ರ ಕಾಂಗ್ರೆಸ್ ಪಾಲಿಗೆ ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಹಠ ಬಿಡ್ತಾ ಇಲ್ಲ ರಮೇಶ್ ಕುಮಾರ್ ಅವರ ಬಣದವರು ಹಾಗೂ ಸಚಿವ ಮುನಿಯಪ್ಪ ಕಡೆಯವರು ಕೂಡ ಅಷ್ಟೇ. ಯಾರಿಗೆ ಕೊಡಬೇಕು ಅನ್ನುವಂಥದ್ದೇ ಹೈಕಮಾಂಡ್ಗೆ ಟೆನ್ಷನ್ ಎದುರಾಗಿರುವಂಥದ್ದು. ಬಿಕಾಸ್ ಯಾರಿಗೆ ಕೊಟ್ಟರು ಕೂಡ ಅಸಮಾಧಾನ ಭುಗಿಲೇಳುತ್ತೆ. ಮತ್ತೊಬ್ರು ಇನ್ನೊಬ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಗೆಲ್ಲಬಹುದಾಗಿರುವಂಥ ಕ್ಷೇತ್ರವನ್ನ ಕಳ್ಕೊಂಡ್ಬಿಡ್ತೀವಲ್ಲ ಅನ್ನುವಂಥ ಟೆನ್ಷನ್ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾನೆ ಇದೆ. ಇನ್ನ ಪ್ರಮುಖವಾಗಿ ಚಾಮರಾಜನಗರದಿಂದ ಸಚಿವರ ಪುತ್ರ ಅಂದ್ರೆ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ತುಕಾರಾಂ ಅವರಿಗೆ ಬಳ್ಳಾರಿಯಿಂದ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನ MR ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಅನ್ನ ಕೊಡುವ ಮುಖಾಂತರ ಒಂದೇ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಬಾಕಿ ಉಳಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, 4ರ ಪೈಕಿ 3ರ ಬಗ್ಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು ಕಾಂಗ್ರೆಸ್. ಇದರಲ್ಲಿ ನಿರೀಕ್ಷೆಯಂತೆ 3 ಜನಕ್ಕೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಸ್ವಲ್ಪ ಪೈಪೋಟಿ ನಡೀತಾ ಇತ್ತು ಶಿವಶಂಕರ್ ರೆಡ್ಡಿ, ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ ಅವರ ವಿಚಾರದಲ್ಲಿ. ಫೈನಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಒಂದ್ ಕಡೆ ಕೋಲಾರ ವಿಚಾರ ಯಾವ ರೀತಿಯಾಗಿ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆ ಅಂತ ಪೃಥ್ವಿರಾಜ್ ಹಾರನಹಳ್ಳಿ ನಿರೀಕ್ಷೆಯಂತೆ ಚಾಮರಾಜನಗರ ಮತ್ತು ಬಳ್ಳಾರಿಯಲ್ಲಿ ನಿರೀಕ್ಷೆಯಂತೆ ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಟಿಕೆಟ್ ಕೊಡಲಾಗಿದೆ. ಬಳ್ಳಾರಿಯಲ್ಲಿ ಸಂಡೂರಿನ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ತುಕಾರಾಂ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇದಕ್ಕೂ ಮೊದಲು ಅವರ ಪುತ್ರಿ ಚೈತನ್ಯ ಸೋಪರ್ಣಿಕ ತುಕಾರಾಂ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಆದ್ರೆ ಶ್ರೀರಾಮುಲುರವರು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ರಿಂದ ತುಕಾರಾಂ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಈಗಾಗಲೇ ಅವರು ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ಇನ್ನೊಂದ್ ಕಡೆ ಚಾಮರಾಜನಗರದಲ್ಲಿ ನಂಜುಂಡಸ್ವಾಮಿ, ಕೊಳ್ಳೇಗಾಲ ನಟರಾಜ್ ಇವರು ಪೈಪೋಟಿ ಇತ್ತು. ಕೊನೆಗೆ ಅಂತಿಮವಾಗಿ ಮಹದೇವಪ್ಪನವರ ಹೆಸರು ಕೂಡ ಮುನ್ನೆಲೆ ಬಂದು ಕೊನೆಗೆ ಮಹದೇವಪ್ಪನವರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ಪಟ್ಟು ಹಿಡಿದ್ರು. ಹಾಗಾಗಿ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ತಾವು ಟಿಕೆಟ್ ಅನ್ನ ತೆಗೆದುಕೊಂಡಿದ್ರೆ ಗೆಲ್ಲಿಸಿಕೊಂಡು ಬರಬೇಕು. ಒಂದು ವೇಳೆ ತಾವು ಚಾಮರಾಜನಗರದ ಸೋಲಾದ್ರೆ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಂದರ್ಭದಲ್ಲಿ ತಲೆದಂಡ ಆಗುವ ಸಾಧ್ಯತೆ ಇದೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿರುವಂತದ್ದು. ಈ ಎಲ್ಲ ನಡುವೆ ಕೂಡ ಕುತೂಹಲ ಅಂತ ಹೇಳಿದ್ರೆ ಅದು ಚಿಕ್ಕಬಳ್ಳಾಪುರದಲ್ಲಿ ಇನ್ನೇನು ರಕ್ಷಾರಾಮಯ್ಯನವರಿಗೆ ಟಿಕೆಟ್ ಆಯ್ತು ಅನ್ನೋಷ್ಟರಲ್ಲೇ ಗೌರಿಬಿದೂರಿನ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಪೈಪೋಟಿಗೆ ಇಳಿದು ನನ್ನನ್ನ ಭಾರತೀಯ ಜನತಾ ಪಕ್ಷದವರು ಕರೀತಾ ಇದ್ದಾರೆ, ನನಗೆ ಟಿಕೆಟ್ ಕೊಡ್ಲಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ನಂತರ 84 ವರ್ಷದ ಹಿರಿಯ ನಾಯಕರು ಮತ್ತು ಕೇಂದ್ರದ ಮಾಜಿ ಸಚಿವರಾದಂತಹ ವೀರಪ್ಪ ಮೊಯ್ಲಿ ಕೂಡ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿಯನ್ನು ನಡೆಸಿದರು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂಎಲ್ಸಿ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಸೀತಾರಾಮ್ ಪುತ್ರ ಮತ್ತು ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಕ್ಷಾರಾಮಯ್ಯನವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ. ಆ ಮುಖಾಂತರ ತಮ್ಮ ಬಡದ ರಕ್ಷಾರಾಮಯ್ಯನವರಿಗೆ ಟಿಕೆಟ್ ಅನ್ನ ಕೊಡಿಸಿರ್ತಕ್ಕಂಥ ಮುಖ್ಯಮಂತ್ರಿಯವರು. ಆದ್ರೆ ಶಿವಶಂಕರ್ ರೆಡ್ಡಿ ನಿನ್ನೆ ಅಷ್ಟೇ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನನಗೆ ಟಿಕೆಟ್ ಸಿದ್ರೆ ನಾನು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಶಿವಶಂಕರ್ ರೆಡ್ಡಿ ಅವರು ಎಲ್ಲ ಒಂದ್ ಕಡೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಕಟ್ಟ ಎದುರಾಳಿ ಕೂಡ ಆಗಿರುವಂತದ್ದು. ಹಾಗಾಗಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಇನ್ನ ತಾವು ಹೇಳಿದಂತೆ ಕೋಲಾರದ ಬಿಕ್ಕಟ್ಟು ಇನ್ನೂ ಮುಂದುವರೆದಿರುವಂತದ್ದು. KH ಮುನಿಯಪ್ಪನವರು ಬಹಳಷ್ಟು ಪಟ್ಟನ್ನು ಹಿಡಿದಿರುವಂತದ್ದು. ತಮ್ಮ ಅಳಿಯ ಚಿಕ್ಕಪೆದ್ದನಿಗೆ ಕೊಡ್ಬೇಕಂತ ಹೇಳಿ ದುಂಬಾಲು ಹಾಕಿರುವಂತದ್ದು. ಆದ್ರೆ ಇದೀಗ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರುಗಳು ಎಡಗೈ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಚರ್ಚೆಯನ್ನು ಮಾಡಿರುವಂತ. ಅದರಲ್ಲಿ ಬೆಂಗಳೂರಿನ ಗಾಂಧಿನಗರದ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಪುತ್ರ ಗೌತಮ್ ಕುಮಾರ್ ಅವರಿಗೆ ಟಿಕೆಟ್ ಕೊಡುವ ಸಂಬಂಧಪಟ್ಟ ಇದೀಗ ಚರ್ಚೆ ಆಗ್ತಿರುವಂತದ್ದು. ಇನ್ನೊಂದು ಉದ್ಯಮಿ ವಿ ನಾರಾಯಣಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು. ಒಂದು ವೇಳೆ ಬಲಗೈ ಕೊಟ್ರೆ ಅದು ಎಲ್ಲ ಹನುಮಂತಯ್ಯ ಬದಲಾಗಿ ಬೇರೆ ಯಾರಿಗಾದ್ರೂ ಕೊಡ್ಬೇಕಂತ ಚರ್ಚೆ ಆಗ್ತಿರುವಂತ. ಆದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.